ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವ್ಯೂ ಸ್ಟುಡಿಯೋ. ಎಸ್, ಯಾರಾದರೂ ಒಬ್ಬ ವ್ಯಕ್ತಿ ಬೆಳೀತಿದ್ದಾರೆ ಅಂತಂದರೆ ಅವ್ರನ್ನ ತುಳಿಯೋದಕ್ಕೆ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಅಂತಂದರೆ ಖಂಡಿತವಾಗ್ಲೂ ನಿಜವಾಗ್ಲೂ ಇವಾಗ ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಗಡೆ ಬಂದಿದ್ದಾನೆ. ಗಿಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ದಾನೆ ಅವರ ಫ್ಯಾನ್ಸ್ಗಳ ಜೊತೆ ಆಗಿರ್ಬೋದು, ಅಥವಾ ಅವನ ಪ್ರಮೋಷನ್ಸ್ಗಳಾಗಿರ್ಬೋದು. ತುಂಬಾ ಬ್ಯುಸಿ ಆಗಿದ್ದಾನೆ. ಇಂತಹ ಟೈಮಲ್ಲಿ ಅವನ ಹೆಸರನ್ನು ಹಾಳು ಮಾಡುವಂತಹ ಕೆಲಸನ ಕೆಲವು ಕಿಡಿಗೇಡಿಗಳು ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅವನ ಒಂದು ವಿನ್ನಿಂಗನ್ನು ತಡ್ಕೊಳಕ್ಕಾಗದೇ ಇರೋರು, ಅವನ ಒಂದು ಗೆಲುವನ್ನು ಸಹಿಸ್ಕೊಳಕ್ಕಾಗದೇ ಇರೋಂಥವರೇ ಈ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಆಶ್ಚರ್ಯವಾದಂತಹ ವಿಚಾರ ಏನು ಅಂತಂದರೆ, ಈ ಒಂದು ಕೆಲಸನ ನೋಡಿಬಿಟ್ಟು ಗಿಲ್ಲಿನ ಇಷ್ಟಪಡ್ತಿದ್ದವರು ಸಹ ಸಾಕಷ್ಟು ಜನ ಗಿಲ್ಲಿಗೆ ರಿವರ್ಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಸ್ವಲ್ಪ ತಲೆ ಬುಡ ಏನಾನ ಇದ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಯಾವುದಾದ್ರೂ ಒಂದು ವಿಚಾರ ವೈರಲ್ ಆಗ್ತಿದೆ ಅಂತಂದಾಗ ಆ ವಿಚಾರ ಇವತ್ತು ಗಿಲ್ಲಿ ಹೇಳಿರುವಂತಹ ಮಾತಾ ಅದು, ಅಥವಾ ಯಾವಾಗಲೋ ಹೇಳಿರುವಂತಹ ಮಾತಾ ಅದು ಇವಾಗ ವೈರಲ್ ಆಗ್ತಿದೆಯಾ ಅಂತೆಲ್ಲ ಹೇಳಿ ಯೋಚನೆ ಮಾಡಿ ಅದ್ರ ಬಗ್ಗೆ ಡಿಸಿಷನ್ಸ್ನ ತೊಗೋಬೇಕಾಗತ್ತೆ. ಬಟ್ ಕೆಲವೊಂದಿಷ್ಟು ಜನ ಗಿಲ್ಲಿ ಗೆದ್ದಿದ್ದಕ್ಕೇ ಅವನಿಗೆ ಇಷ್ಟೊಂದು ಅಹಂಕಾರ ಬಂದಿದೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಆ್ಯಂಡ್ ಸಾಕಷ್ಟು ಜನ ಇವನನ್ನು ವಿನ್ನೇ ಮಾಡಿಸ್ಬಾರ್ದಾಗಿತ್ತು, ಇವನಿಗೆ ಓಟೇ ಹಾಕ್ಬಾರ್ದಾಗಿತ್ತು ಅಂತ ಹೇಳಿ ಎಲ್ಲ ಕಮೆಂಟ್ಸ್ಗಳನ್ನು ಮಾಡ್ತಿದ್ದಾರೆ. ಬಟ್ ಯಾವ ವಿಚಾರಕ್ಕಾಗಿ ಇಷ್ಟೆಲ್ಲ ಗಿಲ್ಲಿ ಬಗ್ಗೆ ನೆಗೆಟಿವಿಟಿ ಸೃಷ್ಟಿ ಆಗ್ತಿದೆ ಅಂತಂದರೆ, ಎಸ್, ಗಿಲ್ಲಿ ಗುರು ರಾಘವೇಂದ್ರ ಸ್ವಾಮಿಯ ಬಗ್ಗೆ ಒಂದು ಸಾಂಗನ್ನು ಮಾಡಿದ್ದಾನೆ. ಆ ಒಂದು ಸಾಂಗಲ್ಲಿ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅನ್ನುವಂತಹ ಸಾಂಗ್ ಇದೆಯಲ್ಲ, ಅದನ್ನು ಸ್ವಲ್ಪ ಬೇರೆ ರೀತಿ ಹಾಡಿದ್ದಾನೆ. ಬ್ರಾಂದಿ ಎಲ್ಲಾದರೂ ಹಾಕು, ವಿಸ್ಕಿ ಎಲ್ಲಾದರೂ ಹಾಕು, ರಮ್ಮಲ್ಲಾದರೂ ಹಾಕು ಅಂತ ಹೇಳಿ ಈ ಒಂದು ಸಾಂಗ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಹಾಗೆ ಗಿಲ್ಲಿ ಬಗ್ಗೆ ತುಂಬಾ ಹೇಟ್ರೆಡ್ ಸ್ಪ್ರೆಡ್ ಆಗ್ತಿದೆ. ಈ ಸಾಂಗ್ ವೈರಲ್ ಆದಮೇಲೆ ಏನಕ್ಕಾದರೂ ಇವನನ್ನು ಇವನನ್ನು ಗೆಲ್ಲಿಸಲೇಬಾರ್ದಾಗಿತ್ತು ಅಂತೆಲ್ಲ ಹೇಳಿ ಹೇಟ್ರೆಡ್ ಸ್ಪ್ರೆಡ್ ಮಾಡ್ತಿದ್ದಾರೆ. ಹಾಗೆ ಜಗ್ಗೇಶ್ ಅವ್ರನ್ನೂ ಸಹ ಈ ಒಂದು ಮ್ಯಾಟರಲ್ಲಿ ಇನ್ವಾಲ್ವ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆಲ್ರಿಗೂ ಸಹ ಗೊತ್ತಿರುವ ಹಾಗೆ ಜಗ್ಗೇಶ್ ಅವರು ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತರು ಅಂತಲೇ ಹೇಳ್ಬೋದು. ಬಟ್ ಜಗ್ಗೇಶ್ ಅವರು ಒಂದ್ಸತಿ ರೀಸೆಂಟಾಗಿ ಸಿ ಎಮ್ ಅವರು ರಾಘವೇಂದ್ರ ಸ್ವಾಮಿ ಫೋಟೋನ ತಗೊಳ್ಳೋದಕ್ಕೆ ನಿರಾಕರಿಸಿರ್ತಾರೆ. ಆ ಟೈಮಲ್ಲಿ ರಾಘವೇಂದ್ರ ಸ್ವಾಮಿನ ನಿರಾಕರಿಸಿ ಉದ್ಧಾರ ಆಗಿರುವಂತಹ ಇತಿಹಾಸನೇ ಇಲ್ಲ ಅಂತ ಹೇಳಿ ಅವರ ವಿರುದ್ಧವಾಗಿ ಜಗ್ಗೇಶ್ ಅವರು ಮಾತಾಡಿರ್ತಾರೆ. ಸೊ ಇವಾಗ ಗಿಲ್ಲಿ ಈ ರೀತಿ ಸಾಂಗ್ ಆಡಿರೋದಕ್ಕೆ ಜಗ್ಗೇಶ್ ಅವರು ಏನಕ್ಕೆ ಗಿಲ್ಲಿನ ಕರೆದು ಬುದ್ಧಿ ಮಾತು ಹೇಳೋದಾಗಿರ್ಬೋದು, ಅಥವಾ ಬೈಯೋದಾಗಿರ್ಬೋದು, ಅಥವಾ ಅವನ ವಿರುದ್ಧವಾಗಿ ಮಾತಾಡೋದಾಗಿರ್ಬೋದು, ಏನೂ ಸಹ ಜಗ್ಗೇಶ್ ಅವ್ರು ಯಾಕೆ ಮಾಡ್ತಿಲ್ಲ ಅಂತ ಹೇಳಿ ಜಗ್ಗೇಶ್ ಅವರ ಇನ್ವಾಲ್ವ್ಮೆಂಟ್ ಕೂಡ ಮಾಡಿಬಿಟ್ಟಿದ್ದಾರೆ ಈ ಒಂದು ಸಿಚುಯೇಷನಲ್ಲಿ ಅಂತ ಹೇಳ್ಬೋದು. ಬಟ್ ನನಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ, ನಾನು ನೋಡಿರುವ ಹಾಗೆ ಗಿಲ್ಲಿ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಈ ಒಂದು ಸಾಂಗನ್ನು ಹಾಡಿರೋದಲ್ಲ, ಯಾವುದೋ ಒಂದು ಸಿಚುಯೇಷನಲ್ಲಿ ಯಾವುದೋ ಒಂದು ಆ್ಯಕ್ಟ್ಗೋಸ್ಕರ ಮಾಡಿರುವಂತಹ ಸಾಂಗ್ ಅದು. ಗಿಲ್ಲಿ ಜಸ್ಟ್ ಲೋಕಾರೂಢಿ ಮಾತು ಅನ್ನೋ ರೀತಿ ಕೂಡ ಹೇಳಿರೋದಲ್ಲ, ಯಾವುದೋ ಒಂದು ಆ್ಯಕ್ಟ್ಗೋಸ್ಕರ ಯಾವುದೋ ಒಂದು ಸಿಚುಯೇಷನ್ನಲ್ಲಿ ಯಾವುದೋ ಒಂದು ಸೀನ್ ಡಿಮ್ಯಾಂಡ್ ಮಾಡ್ತಿತ್ತು ಅಂತ ಹೇಳಿ ಆ ಸಾಂಗನ್ನು ಅಲ್ಲಿ ಗಿಲ್ಲಿ ಹಾಡಿರೋದು. ಅದು ಯೂಟ್ಯೂಬಲ್ಲಿ ಕೂಡ ಇತ್ತು. ಇಷ್ಟು ದಿವಸ ವೈರಲ್ ಆಗದೇ ಇರೋದು ಇವಾಗ ಗಿಲ್ಲಿ ಒಂದು ವಿನ್ನಿಂಗ್ ಮೂಮೆಂಟ್ನ ಎಂಜಾಯ್ ಮಾಡಬೇಕಾದ್ರೆ, ಗಿಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದಾನೆ ಅನ್ನೋ ರೀತಿ ಗಿಲ್ಲಿ ಇರಬೇಕಾದ್ರೆ ಅವನ ಒಂದು ವ್ಯಕ್ತಿತ್ವನ ಹಾಳು ಮಾಡಬೇಕು, ಅವನನ್ನು ತುಳಿಬೇಕು, ಅವನನ್ನು ಕೆಳಗಾಕಬೇಕು ಅಂತ ಹೇಳಿನೇ ಈ ಒಂದು ವಿಡಿಯೋನ ವೈರಲ್ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಗಿಲ್ಲಿ ಯಾವುದೋ ಒಂದು ಸಿಚುಯೇಷನ್ಗೋಸ್ಕರ ಆ ಸಾಂಗನ್ನು ಆಡಿರೋದು, ಯಾವುದೋ ಒಂದು ಆ್ಯಕ್ಟ್ ಮಾಡಬೇಕಾದ್ರೆ ಆಡಿರೋದು. ನಾವು ಸಾಕಷ್ಟು ಸಿನಿಮಾಗಳಲ್ಲೂ ಸಹ ನೋಡಿರ್ತೀವಿ, ಸಾಂಗ್ಸ್ಗಳಲ್ಲೂ ಸಹ ನೋಡಿರ್ತೀವಿ, ದೇವ್ರನ್ನ ನಿಂದನೆ ಮಾಡೋದನ್ನು ನೋಡಿರ್ತೀವಿ, ದೇವ್ರನ್ನ ಬೈಯೋದನ್ನು ನೋಡಿರ್ತೀವಿ, ದೇವ್ರನ್ನ ಎತ್ಕೊಂಡು ನೀರಲ್ಲಿ ಬಿಸಾಕೋದನ್ನು ನೋಡಿರ್ತೀವಿ. ಸಿನಿಮಾಗಳಲ್ಲಿ ಬಿಡಿ, ಗಣೇಶ ಹಬ್ಬ ಬಂತು ಅಂತಂದರೆ ಎಷ್ಟು ಚೆನ್ನಾಗಿ ಮೆರೆಸ್ತಾರೆ ಗಣೇಶನ. ಅದೇ ಹಬ್ಬ ಮುಗೀತು ಅಂತಂದಾಗ, ಗಣೇಶನ ವಿಸರ್ಜನೆ ಮಾಡಬೇಕು ಅಂತಂದಾಗ ಯಾವ ರೀತಿ ಇರ್ತಾರೆ ಕೆಲವು ಜನಗಳು ಅನ್ನೋದನ್ನು ಸಹ ನೋಡಿದ್ದೀವಿ. ಗಣೇಶನ ಮೇಲೆ ನಿಂತ್ಕೊಳ್ಳೋದು, ಚಪ್ಪಲಿ ಹಾಕ್ಕೊಂಡು ನಿಂತ್ಕೊಳ್ಳೋದು, ಗಣೇಶನ ತುಳಿದು ನೀರಲ್ಲಿ ಮುಳುಗಿಸೋದು, ಇದೆಲ್ಲ ಸಹ ನೋಡಿದ್ದೀವಿ. ಅಂಥವ್ರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಹೇಳಿ ಯಾರಿಗೂ ಸಹ ಅನಿಸೋದಿಲ್ಲ. ಬಟ್ ಗಿಲ್ಲಿ ವಿಚಾರ ಅಂತ ಬಂದಾಗ ಅವನ ಏಳಿಗೆನ ಸಹಿಸ್ಕೊಳ್ಳೋಕ್ಕಾಗದೇ ಇರೋಂಥವ್ರು ಯಾವುದೋ ಒಂದು ಸಿಚುಯೇಷನ್ ಡಿಮ್ಯಾಂಡ್ ಮಾಡ್ತು ಅಂತ ಹೇಳಿ ಆಡಿರುವಂತಹ ಸಾಂಗ್ನ ಇವಾಗ ಅದನ್ನು ವೈರಲ್ ಮಾಡಿಸಿ ಗಿಲ್ಲಿ ಹೆಸರನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಗಿಲ್ಲಿನ ಇಷ್ಟಪಡ್ತಿದ್ದವರು ಸಹ ಸಾಕಷ್ಟು ಜನ ಕನ್ಫ್ಯೂಸ್ ಆಗಿ ಗಿಲ್ಲಿ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಈ ರೀತಿ ಮಾತಾಡ್ತಿದ್ದಾನೇನೋ, ದುಡ್ಡಿನ ಮತ್ತು ಅವನಿಗೆ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ದೇವ್ರನ್ನೇ ನಿಂದನೆ ಮಾಡುವಂತಹ ಸ್ಟೇಜ್ಗೆ ಗಿಲ್ಲಿ ಇಳಿದುಬಿಟ್ಟಿದ್ದಾನೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಸಹ ಹಾಕ್ತಿದ್ದೀರಾ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಗಿಲ್ಲಿ ಬಗ್ಗೆ ಬರ್ತಿರುವಂಥ ಸಾಕಷ್ಟು ಅಲಿಗೇಷನ್ಸ್ಗಳಲ್ಲಿ ತುಂಬ ಫೇಮಸ್ ಆಗಿರುವಂತಹ ಅಲಿಗೇಷನ್ಸ್ ಏನು ಅಂತಂದರೆ,
ಒಬ್ಬರನ್ನ ತುಂಬ ಕೆಳಗಿಟ್ಟು ಮಾತಾಡ್ತಾನೆ, ನಿಂದನೆ ಮಾಡ್ತಾನೆ ಅಂತಲೇ ಎಲ್ಲರೂ ಸಹ ಹೇಳ್ತಿದ್ದಿದ್ದು. ಬಟ್ ಗಿಲ್ಲಿ ಆನ್ ಪಾಯಿಂಟ್ ಏನು ಹೇಳಬೇಕೋ ಅದನ್ನೇ ಹೇಳ್ತಿದ್ದ. ಬಟ್ ಅದನ್ನು ಕಾಮಿಡಿ ರೀತಿಯಲ್ಲೇ ಹೇಳ್ತಿದ್ದ ಅಷ್ಟೇ. ಎಲ್ಲರೂ ಸಹ ಕಿರ್ಚಾಡ್ಕೊಂಡು ಹೇಳ್ತಿದ್ರು. ಬಟ್ ಅವನು ಕಾಮಿಡಿ ಮುಖಾಂತರ ಅವನ ಒಂದು ಕ್ಯಾರೆಕ್ಟರ್ ಏನಿದೆ ಆ ಒಂದು ಕ್ಯಾರೆಕ್ಟರ್ ಮೂಲಕ ಅವನು ಹೇಳ್ತಿದ್ದ ಅಷ್ಟೇ. ಬಟ್ ಅದನ್ನು ಎಲ್ಲರೂ ಸಹ ಹೇಳ್ತಿದ್ದಿದ್ದು ನಮ್ಮನ್ನು ತೇಜೋವಧೆ ಮಾಡ್ತಾನೆ, ಒಬ್ಬರನ್ನ ತುಂಬಾ ಕೆಳಗಿಟ್ಟು ಮಾತಾಡ್ತಾನೆ, ನಮ್ಮನ್ನು ಕುಗ್ಸೋವಂತಹ ಕೆಲಸನ ಗಿಲ್ಲಿ ಮಾಡ್ತಾನೆ ಅಂತ ಹೇಳ್ತಿದ್ರು. ಸೊ ಅದೇ ರೀತಿ ಇವಾಗ ದೇವ್ರ ಬಗ್ಗೆನೂ ಸಹ ಕೆಳಗಿಟ್ಟು ಮಾತಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ, ದೇವ್ರನ್ನೂ ಸಹ ನಿಂದನೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಗಿಲ್ಲಿ ಅಂತ ಹೇಳಿ ಈ ರೀತಿ ಎಲ್ಲ ಮಾತುಗಳು ಬರ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ 100% ಕನ್ಫರ್ಮ್ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ, ಗಿಲ್ಲಿ ಈ ಸಾಂಗನ್ನು ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಆಡಿರೋದಲ್ಲ. ಬಿಗ್ ಬಾಸ್ಗಿಂತ ಮುಂಚೆನೇ ಅವನೊಂದು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಕಾಣಿಸ್ಕೊತಾನೆ. ಸೊ ಅಲ್ಲಿ ಒಂದು ಶಾರ್ಟ್ ಮೂವಿ ನಡೆಯುತ್ತೆ. ಆ ಶಾರ್ಟ್ ಮೂವಿನಲ್ಲಿ ಸಿಚುಯೇಷನ್ ಡಿಮ್ಯಾಂಡ್ ಮಾಡ್ತು ಅಂತ ಹೇಳಿ ಆವಾಗ ಹಾಡಿರೋದು. ಆ್ಯಂಡ್ ಸಾಕಷ್ಟು ಜನ ಗಿಲ್ಲಿ ವಿಚಾರಕ್ಕೆ ಸಾರಿ ಕೇಳಬೇಕು ಅಂತ ಹೇಳಿ ಕಮೆಂಟ್ಸ್ಗಳನ್ನು ಸಹ ಹಾಕ್ತಾನೆ ಇದ್ದೀರಾ. ಎಸ್, ಅಫ್ಕೋರ್ಸ್ ಗಿಲ್ಲಿಗೆ ಏನಾದರೂ ಈ ವಿಚಾರ ತಲುಪಿದೆ ಅಂತಂದರೆ ಖಂಡಿತವಾಗ್ಲೂ ಗಿಲ್ಲಿ ಸಾರಿ ಕೇಳೋಕ್ಕೂ ಹೆಸಿಟೇಟ್ ಮಾಡೋದಿಲ್ಲ. ಬಿಗ್ ಬಾಸಲ್ಲಿ ನಾವು ಗಿಲ್ಲಿನ ನೋಡಿರೋ ಪ್ರಕಾರ ಲೈಕ್ ಅವ್ನು ಮಾಡಿರೋ ತಪ್ಪಿಗೂ ಸಹ ಹೋಗಿ ಸಾರಿ ಕೇಳಿದ್ದಾನೆ, ಅವ್ನು ಮಾಡದೇ ಇರುವಂತಹ ತಪ್ಪಿಗೂ ಸಹ ಹೋಗಿ ಸಾರಿ ಕೇಳಿದ್ದಾನೆ. ಆ್ಯಂಡ್ ಅವ್ನು ಕಾಮಿಡಿಯಿಂದ ಯಾರಿಗಾದ್ರು ಹರ್ಟ್ ಆಗಿದೆ ಅಂತ ಅಂದಾಗಲೂ ಸಹ ಅವ್ನು ಹೋಗಿ ಸಾರಿ ಕೇಳಿದ್ದಾನೆ. ಎಸ್, ಅಫ್ಕೋರ್ಸ್ ರಿಪೀಟೆಡ್ಲಿ ಅದನ್ನು ಮಾಡಿದರೂ ಸಹ ಸೀರಿಯಸ್ ಆಗಿ ಯಾರಿಗಾದ್ರು ಹರ್ಟ್ ಆಗಿದೆ ಅಂತ ಗೊತ್ತಾದಾಗ ಅವ್ನು ಖಂಡಿತವಾಗ್ಲೂ ಹೋಗಿ ಸಾರಿ ಕೇಳಿದ್ದಾನೆ. ಇವಾಗ ಧನುವರಾಗಿರ್ಬೋದು, ಅಭಿಯವರಾಗಿರ್ಬೋದು ಸಾಕಷ್ಟು ಇಂಟರ್ವ್ಯೂಸ್ಗಳಲ್ಲಿ ಹೇಳಿದ್ದಾರೆ. ನನ್ನ ಹತ್ರ ಆಗಲಿ ಅಭಿ ಹತ್ರ ಆಗಲಿ ಅವ್ನು ಕಾಮಿಡಿ ಮಾಡ್ತಿರ್ಲಿಲ್ಲ. ಯಾಕೆಂದರೆ ಅವ್ನು ಸ್ಟಾರ್ಟಿಂಗಲ್ಲಿ ಕಾಮಿಡಿ ಮಾಡೋಕ್ಕೆ ಬಂದಾಗಲೇ ನಾವು ಹೇಳ್ಬಿಟ್ಟಿದ್ರಿ ನಮ್ಮ ಹತ್ರ ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟಿದ್ರು. ಸೊ ಅವ್ನು ಡಿಸ್ಟೆನ್ಸ್ ಅವ್ನು ಮೇಂಟೈನ್ ಮಾಡ್ತಿದ್ದ, ಅವ್ನ ಲಿಮಿಟ್ಸ್ ಅವ್ನಿಗೆ ಗೊತ್ತಿತ್ತು. ಬಟ್ ಬೇರೆಯವರೆಲ್ಲ ಲಿಮಿಟ್ಸ್ ಕ್ರಾಸ್ ಮಾಡೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಅವನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಬಟ್ ಅದು ಆಗಲಿಲ್ಲ ಅಂತ ಹೇಳಿ ಅಭಿ ಮತ್ತು ಧನುಷ್ ಸಾಕಷ್ಟು ಸರಿ ಹೇಳಿದ್ದಾರೆ. ಸೊ ಅದೇ ರೀತಿ ಗಿಲ್ಲಿನ ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಇರ್ತಿದ್ರು. ಆ್ಯಂಡ್ ಸಾರಿ ಕೇಳಬೇಕು ಅಂತಂದರೆ ಯಾರಿಗಾರು ಹರ್ಟ್ ಆದಾಗ ಹೋಗಿ ಸಾರಿ ಕೇಳಿರೋದನ್ನು ಸಹ ನಾವು ನೋಡಿದ್ದೀವಲ್ಲ. ಇವಾಗಲೂ ಸಹ ಗಿಲ್ಲಿಗೆ ಸಾರಿ ಕೇಳಬೇಕು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಓಪನ್ ಸ್ಟೇಜಲ್ಲಾಗಿರ್ಬೋದು ಗಿಲ್ಲಿ ಸಾರಿ ಕೇಳ್ತಾರೆ. ಹೆಸಿಟೇಟ್ ಮಾಡ್ಕೊಳ್ಳುವಂತಹ ವ್ಯಕ್ತಿನೇ ಅಲ್ಲ. ಯಾಕಂದರೆ ಬಿಗ್ ಬಾಸ್ ಗೆದ್ದಿದ್ದಾರೆ ಅಂತಂದಾಗ ಫಸ್ಟ್ ಸ್ಪೀಚ್ ಮಾಡಿ ಅಂತ ಹೇಳಿ ಸುದೀಪ್ ಅವ್ರು ಹೋಗಿ ಮೈಕನ್ನು ಹಿಡಿದಾಗ ಗೆದ್ದಾಗ ಹಿಗ್ಗಲ್ಲ, ಬಿದ್ದಾಗ ಕುಗ್ಗಲ್ಲ ಅಂತ ಹೇಳಿರೋದು. ದುಡ್ಡು ಬಂತು ಅಂತ ಹೇಳಿ ಚೇಂಜ್ ಆಗುವಂತಹ ವ್ಯಕ್ತಿ ಅಲ್ಲ. ಯಾಕಂದರೆ ಸಾಕಷ್ಟು ಇಂಟರ್ವ್ಯೂಸ್ಗಳಲ್ಲಾಗಿರ್ಬೋದು ಅಥವಾ ಸಾಕಷ್ಟು ಫಂಕ್ಷನ್ಸ್ಗಳಲ್ಲಾಗಿರ್ಬೋದು ನಾವು ಗಿಲ್ಲಿನ ನೋಡ್ತಾನೆ ಇದ್ದೀವಿ. ಫಸ್ಟೆಲ್ಲ ಯಾವ ರೀತಿ ಗಿಲ್ಲಿ ಹೋಗ್ತಿದ್ರು ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡೋದಕ್ಕೆ ಅದೇ ರೀತಿ ಕಾಸ್ಟ್ಯೂಮಲ್ಲಿ ಹೋಗ್ತಿದ್ದಾರೆ. ಯಾವುದೇ ರೀತಿ ಚೇಂಜಸ್ ಮಾಡಿಕೊಂಡು ನಾನು ಗೆದ್ಬಿಟ್ಟಿದ್ದೀನಿ, ನಾನು ಫುಲ್ ದಿಲ್ದಾರ್ ಲೈಫ್ನ ಲೀಡ್ ಮಾಡ್ತಿದ್ದೀನಿ ಅನ್ನೋ ರೀತಿ ತೋರಿಸ್ಕೋತಿಲ್ಲ. ಅದೇ ಹವಾಯಿ ಚಪ್ಪಲಿ ಹಾಕೊಂಡು ಹೋಗ್ತಿದ್ದಾರೆ, ಅದೇ ಪ್ಯಾಂಟ್ ಶರ್ಟ್ ನಾರ್ಮಲ್ ಆಗಿರೋಂಥದ್ದೇ ಹಾಕೊಂಡು ಹೋಗ್ತಿದ್ದಾರೆ. ತುಂಬ ಹೆವಿಯಾಗಿ ಕಾಣಿಸ್ಕೊಳ್ಳೋ ರೀತಿ ಏನು ಕಾಣಿಸ್ಕೊಳ್ತಿಲ್ಲ, ತುಂಬ ರಿಚಾಗಿ ಕಾಣಿಸ್ಕೊಳ್ಳೋ ರೀತಿ ಏನು ಕಾಣಿಸ್ಕೊಳ್ತಿಲ್ಲ ಗಿಲ್ಲಿ. ಅವಾಗ ಯಾವ ಗಿಲ್ಲಿ ಸಿಂಪಲ್ ಗಿಲ್ಲಿನ ನಾವು ನೋಡ್ತಿದ್ರು ಅದೇ ಸಿಂಪಲ್ ಗಿಲ್ಲಿನ ಇವಾಗಲೂ ಸಹ ನೋಡ್ತಿದ್ದೀವಿ. ಬಟ್ ದುರಹಂಕಾರ ಅಂತೂ ಖಂಡಿತವಾಗ್ಲೂ ಗಿಲ್ಲಿಗಿಲ್ಲ. ಇಫ್ ಇನ್ ಕೇಸ್ ಸಾರಿ ಕೇಳಲೇಬೇಕು ಅಂತ ಹೇಳಿ ಯಾರಾದರೂ ಕುತ್ಕೊಂಡಿದ್ದಾರೆ ಅಂತಂದರೆ ಈ ಒಂದು ವಿಚಾರಕ್ಕೆ ದೇವಸ್ಥಾನ ದೇವರು ಅನ್ನುವಂತಹ ವಿಚಾರಕ್ಕೆ ಯಾರಿಗಾರು ಒಂದಷ್ಟು ಜನಕ್ಕೆ ಹರ್ಟ್ ಆಗಿದೆ ಅಂತ ಹೇಳಿ ಸಾರಿ ಕೇಳಲೇಬೇಕು ಅಂತ ಹೇಳಿ ಕುತ್ಕೊಂಡ್ರು ಅಂತಂದರೆ ಖಂಡಿತವಾಗ್ಲೂ ಸಾರಿ ಕೇಳುವಂತಹ ವ್ಯಕ್ತಿತ್ವ ನಮ್ಮ ಗಿಲ್ಲಿದು. ಬಟ್ ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ, ಗಿಲ್ಲಿ ಬಗ್ಗೆ ಒಂದಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದಕ್ಕೆ ಒಂದಷ್ಟು ಜನ ಟ್ರೈ ಮಾಡ್ತಿದ್ದಾರೆ. ಸೊ ಅಂಥವ್ರ ಹಳ್ಳಕ್ಕೆ ಹೋಗಿ ನೀವು ಬೀಳಬೇಡಿ. ಗಿಲ್ಲಿ ಯಾವಾಗಲೂ ಹಾಡಿರೋ ಹಾಡೋದು, ಕನ್ಫ್ಯೂಸ್ ಆಗಬೇಡಿ. ಗಿಲ್ಲಿ ಅವತ್ತು ಹೇಗಿದ್ನ ಇವತ್ತು ಹಾಗೇ ಇದ್ದಾನೆ. ಆ್ಯಂಡ್ ಎಸ್, ಗಿಲ್ಲಿನ ಸಪೋರ್ಟ್ ಮಾಡ್ತಾಯಿರಿ. ಗಿಲ್ಲಿಗೆ ಅವನಿಗೆ ಆದಷ್ಟು ಚಾನ್ಸಸ್ಗಳೆಲ್ಲ ಜಾಸ್ತಿ ಸಿಗಲಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋರು ಏನೋ ನೋಡಿದ್ರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.